ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 7ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಇವತ್ತು ಕೇವಲ 30 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. ಹಾಗೆಯೇ ನಿಫ್ಟಿಯಲ್ಲಿ ಕೇವಲ 17 ಪಾಯಿಂಟ್ಗಳ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಇನ್ನು 17,300 ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿದೆ. ಎಲ್ಲಿವರೆಗೂ ನಿಫ್ಟಿ 17,000 ಮೇಲ್ಗಡೆ ಟ್ರೇಡ್ ಆಗ್ತಿರುತ್ತೆ. ಮತ್ತೆ ಒಂದು ಪಾಸಿಟಿವ್ ಬೌನ್ಸ್ ಬ್ಯಾಕ್ ಅನ್ನು ನಾವು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. 17,500 ಈಗಲೂ ಕೂಡ ನಿಫ್ಟಿಗೆ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಸ್ವಲ್ಪ ಹೆಚ್ಚಿನ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 100 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಕರೆಕ್ಟ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಪ್ ಗೇನರ್ ಲಿಸ್ಟಲ್ಲಿ ಇವತ್ತು ಟೈಟನ್ ನೋಡೋದಕ್ಕೆ ಸಿಗ್ತಿದೆ. ಟೈಟನ್ 5.5% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಪವರ್ ಗ್ರಿಡ್ ಕೂಡ 1.5% ಗೇನ್ಸ್ ಇವತ್ತು ನೋಡೋದಕ್ಕೆ ಸಿಕ್ತು. ONGC ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ, ಅದು ONGCಗೆ ಪಾಸಿಟಿವ್ ಆಗ್ತಾ ಇದೆ. ಇಂಡಸ್ಇಂಡ್ ಬ್ಯಾಂಕ್ ಹಾಗೆ ಗ್ರಾಸಿಮ್ ಕೂಡ 1% ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಇವತ್ತು FMCG ಸೆಕ್ಟರ್ನ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನೋಡೋದಕ್ಕೆ ಸಿಗ್ತದೆ. 1.7% ಡೌನ್ ಸೈಡ್ನೊಂದಿಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೋಲ್ ಇಂಡಿಯಾ ನಿನ್ನೆ ಒಳ್ಳೆ ಗೇನ್ಸ್ ಅನ್ನ ಮಾಡಿತ್ತು, ಬಟ್ ಇವತ್ತು ಕೋಲ್ ಇಂಡಿಯಾದಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ಪ್ರಾಫಿಟ್ ಬುಕಿಂಗ್ ಹೈಯರ್ ಲೆವೆಲ್ಸ್ ಅಲ್ಲಿ ಅಂತ ಕೂಡ ಹೇಳ್ಬೋದಾಗುತ್ತೆ. ಹಾಗೆ BPCL ಮತ್ತೆ M&M ಕೂಡ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಎರಡು ಸ್ಟಾಕ್ಗಳು 1.5% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲೂ ಕೂಡ ಇವತ್ತು 1.5% ಕರೆಕ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಐಟಿಯಲ್ಲಿ ಇವತ್ತು ಸ್ವಲ್ಪ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ FMCG ಕೂಡ ಅಷ್ಟೇ 0.7% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಗೇನಿಂಗ್ ಸೆಕ್ಟರ್ಸ್ ಇವತ್ತು ನಿಫ್ಟಿ ಮೀಡಿಯಾ ಮತ್ತೆ ನಿಫ್ಟಿ ರಿಯಾಲಿಟಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ US$ ಮುಂದೆ ರುಪಿ ಇನ್ನಷ್ಟು ಲೋವರ್ ಲೆವೆಲ್ಸ್ ಗಳನ್ನ ಟಚ್ ಮಾಡಿದೆ. ₹82.22 ಲೋ ಇವತ್ತು ನೋಡೋದಕ್ಕೆ ಸಿಕ್ತು. ನಿನ್ನೆ ನಮಗೆ ₹81.88 ಲೋ ನೋಡೋದಕ್ಕೆ ಸಿಕ್ಕಿತ್ತು. ರುಪಿ ಈಗ 82ರ ಲೆವೆಲ್ ಅನ್ನು ಕೂಡ ಕ್ರಾಸ್ ಮಾಡಿದೆ. RBI ರುಪಿನ ವ್ಯಾಲ್ಯೂ ಡೆಪ್ರಿಶಿಯೇಟ್ ಆಗ್ತಿರೋದ್ರಿಂದ ಹೆಚ್ಚಿನ ಡಾಲರ್ಗಳನ್ನ ಸೆಲ್ ಮಾಡ್ತಿದ್ದಾರೆ, ಬಟ್ ಇಲ್ಲಿ ರುಪಿ ಸಸ್ಟೈನ್ ಆಗ್ತಿರೋದು ಕಾಣಿಸ್ತಿಲ್ಲ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಜಾಸ್ತಿ ಆಗ್ತಿದೆ. ಒಪೆಕ್ ಕಂಟ್ರಿಗಳು ಕ್ರೂಡ್ ಆಯಿಲ್ನ ಪ್ರೊಡಕ್ಷನ್ ಅನ್ನ ಕಮ್ಮಿ ಮಾಡಬೇಕು ಅಂತ ಇದ್ದಾರೆ. ಆ ಒಂದು ರೀಸನ್ ಇಂದ ಕ್ರೂಡ್ ಆಯಿಲ್ ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈಗ ನಮಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ $95 ಟಚ್ ಆಗೋದು ಕಾಣಿಸ್ತಿದೆ. ಹಲವರಿಗೆ ಹೇಗಾದ್ರೂ ಸರಿ ದುಡ್ಡು ಮಾಡ್ಬೇಕಪ್ಪ ಅನ್ನೋ ಚಟ ಇರುತ್ತೆ. ಇನ್ನು ಕೆಲವರಿಗೆ ಅದೊಂದ್ ರೀತಿ ಬಿಡಿಸಲಾಗದ ನಂಟು. ಆದ್ರೆ ಸ್ವಲ್ಪ ಮಂದಿಗೆ ದುಡ್ಡು ಕೈಗೆಟುಕದ ಮರೀಚಿಕೆಯೂ ಹೌದು. ಐ ವಿಲ್ ಟೀಚ್ ಯು ಟು ಬಿ ರಿಚ್ ಈ ಒಂದು ಪುಸ್ತಕದ ಆಡಿಯೋ ಸಮರಿಯನ್ನು ನೀವು ಕುಕು FM ಆಪ್ ಅಲ್ಲಿ ಕೇಳಬಹುದಾಗುತ್ತೆ. ಈ ಪುಸ್ತಕದಲ್ಲಿ ಫೈನಾನ್ಷಿಯಲ್ ಫ್ರೀಡಮ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಗ್ಗೆ ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಪುಸ್ತಕದಲ್ಲಿ ನಿಮಗೆ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈ ಪುಸ್ತಕದಲ್ಲಿ ಟೋಟಲ್ ಆಗಿ 14 ಎಪಿಸೋಡ್ಸ್ ಇದಾವೆ. ಶ್ರೀಮಂತರಾಗೋದಕ್ಕೆ ಏನೆಲ್ಲ ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡಬೇಕು ಅದರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಅನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಈ ಪುಸ್ತಕದ ಆಡಿಯೋ ಸಮರಿಯನ್ನು ನೀವು ಕನ್ನಡದಲ್ಲೇ ಕೇಳಬಹುದಾಗುತ್ತೆ. ಕುಕು FM ಆಪ್ ಅಲ್ಲಿ ಇದೇ ರೀತಿಯ 10,000 ಗಂಟೆಗೂ ಹೆಚ್ಚಿನ ಕಾಲದ ಆಡಿಯೋ ಸಮರೀಸ್ ಅವೈಲೇಬಲ್ ಇದೆ. ಕುಕು FM ಆಪ್ ಗೆ ಪ್ಲೇಸ್ಟೋರ್ ನಲ್ಲಿ 4.5 ಸ್ಟಾರ್ ನ ರೇಟಿಂಗ್ ಕೂಡ ಇದೆ. ಕುಕು FM ಆಪ್ ನ 1 ವರ್ಷದ ಸಬ್ಸ್ಕ್ರಿಪ್ಷನ್ ₹399 ಆಗುತ್ತೆ. SHMK 50 ಈ ಒಂದು ಕೂಪನ್ ಕೋಡ್ ಅನ್ನು ನೀವು ಬಳಸ್ಕೊಂಡ್ರೆ ₹399 ಕಂಟೆಂಟ್ ಅನ್ನ ₹199 ಎಂಜಾಯ್ ಮಾಡಬಹುದಾಗುತ್ತೆ. ಕುಕು FM ನ 1 ವರ್ಷದ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ ₹199 ಆಗಿರುತ್ತೆ. ಒಂದು ದಿನಕ್ಕೆ ₹1 ಕಮ್ಮಿ ಬೆಲೆಯಲ್ಲಿ ಹಲವಾರು ಪುಸ್ತಕದ ಆಡಿಯೋ ಸಮರಿಯನ್ನ ಕನ್ನಡದಲ್ಲೇ ಕೇಳಬಹುದಾಗುತ್ತೆ. ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಮತ್ತೆ ಕೂಪನ್ ಕೋಡ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಟೈಟನ್ ಅಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಮೇಜರ್ ರೀಸನ್ ಟೈಟನ್ ತಮ್ಮ Q2 ನ ಸೇಲ್ಸ್ ಡೇಟಾವನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಕ್ಸ್ಚೇಂಜಸ್ಗೆ ಇದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಸೆಗ್ಮೆಂಟ್ ಗಳಲ್ಲೂ ಕೂಡ ಡಬಲ್ ಡಿಜಿಟ್ಸ್ ಸೇಲ್ಸ್ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಟೈಟನ್ ತುಂಬಾನೇ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾರೆ. ಮೇಜರ್ ಆಗಿ ನಾವು ಅಬ್ಸರ್ವ್ ಮಾಡಿದಾಗ ಜ್ಯುವೆಲರಿ ಬಿಸ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಜ್ಯುವೆಲರಿ ಬಿಸ್ನೆಸ್ ನಲ್ಲಿ ನಮಗೆ ಇಯರ್ ಆನ್ ಇಯರ್ 18% ಸೇಲ್ಸ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ವಾಚಸ್ ಮತ್ತೆ ವೇರಿಯಬಲ್ ಸೆಗ್ಮೆಂಟ್ ಅಲ್ಲೂ ಕೂಡ ಇವರು ಕೆಲಸ ಮಾಡ್ತಾರೆ. 20% ವಾಚಸ್ ಮತ್ತೆ ವೇರಿಯಬಲ್ ಸೆಗ್ಮೆಂಟ್ ನಲ್ಲಿ ಸೇಲ್ಸ್ ಜಾಸ್ತಿ ಆಗಿದೆ. ಹಾಗೆಯೇ ಐ ಕೇರ್ ಸೆಗ್ಮೆಂಟ್ ಅಲ್ಲೂ ಕೂಡ 7% ಸೇಲ್ಸ್ ಗ್ರೋತ್ ಕಾಣಿಸ್ತಿದೆ. ಅದರ್ ಬಿಸ್ನೆಸ್ ನಿಂದ ಕೂಡ 58% ಸೇಲ್ಸ್ ಗ್ರೋತ್ ಕಾಣಿಸ್ತಿದೆ. ಒಳ್ಳೆ ಒಂದು ಸೇಲ್ಸ್ ಗ್ರೋತ್ ಅನ್ನ ಟೈಟನ್ ರೆಕಾರ್ಡ್ ಮಾಡಿದ್ದಾರೆ. ಹಾಗೆ ನಾವು ಹೊಸ ಸ್ಟೋರ್ ಗಳನ್ನು ಕೂಡ ನೋಡಿದಾಗ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ 25 ಹೊಸ ಸ್ಟೋರ್ ಗಳು ನೋಡೋದಕ್ಕೆ ಸಿಗ್ತದೆ. ವಾಚ್ ಅಂಡ್ ವೇರಿಯಬಲ್ ಸೆಗ್ಮೆಂಟ್ ಅಲ್ಲೂ ಕೂಡ 23 ಹೊಸ ಸ್ಟೋರ್ ಗಳನ್ನು ಇವರು ಸ್ಟಾರ್ಟ್ ಮಾಡಿದ್ದಾರೆ. ಐ ಕೇರ್ ಸೆಗ್ಮೆಂಟ್ ಅಲ್ಲೂ ಕೂಡ 38 ಹೊಸ ಸ್ಟೋರ್ ಗಳು ನೋಡೋದಕ್ಕೆ ಸಿಗ್ತದೆ. ಓವರ್ ಆಲ್ ಈ ಒಂದು ಕ್ವಾರ್ಟರ್ ನಲ್ಲಿ 91 ಹೊಸ ಸ್ಟೋರ್ ಗಳು ಸ್ಟಾರ್ಟ್ ಆಗಿದಾವೆ. ಇದು ಕೂಡ ಬಿಸ್ನೆಸ್ ಗೆ ಸಾಕಷ್ಟು ಪಾಸಿಟಿವ್ನೆಸ್ ಅನ್ನ ತಂದುಕೊಟ್ಟಿದೆ. ಟೋಟಲ್ ಆಗಿ ಟೈಟನ್ ಬಳಿಯಲ್ಲಿ 2,251 ಸ್ಟೋರ್ಗಳು ಈಗ ನಮಗೆ ನೋಡೋದಕ್ಕೆ ಸಿಗುತ್ತೆ.
ಈ ಒಂದು ಸೇಲ್ಸ್ ಡೇಟಾ ಅನೌನ್ಸ್ ಆದಮೇಲೆ ಮಾರ್ಗನ್ ಸ್ಟ್ಯಾನ್ಲಿ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿ ಓವರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 2900 ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಇನ್ನು ಕೂಡ ಫೆಸ್ಟಿವಲ್ ಸೀಸನ್ Q3 ನಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. Q3 ನಲ್ಲೂ ಕೂಡ ಟೈಟನ್ ಕಡೆಯಿಂದ ಒಳ್ಳೆ ಒಂದು ಸೇಲ್ಸ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳಿದ್ದಾರೆ. ಟೈಟನ್ ತಮ್ಮ Q2 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ಮೇಲೆ ಮಿಕ್ಕ ಬ್ರೋಕರೇಜ್ ಗಳು ಕೂಡ ಟಾರ್ಗೆಟ್ಸ್ ಗಳನ್ನ ಕೊಡಬಹುದು. ಟೈಟನ್ ಯೂಶಲಿ Q2 Q3 ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಸೇಲ್ಸ್ ಗ್ರೋತ್ ಅನ್ನ ತೋರಿಸ್ತಾರೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಕ್ವಾರ್ಟರ್ ನಲ್ಲೂ ಕೂಡ ಒಳ್ಳೆ ಒಂದು ರಿಸಲ್ಟ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗೆ TCS ಕೂಡ ತಮ್ಮ Q2 ರಿಸಲ್ಟ್ ಅನ್ನ ಅಕ್ಟೋಬರ್ 10 ಸೋಮವಾರ ಅನೌನ್ಸ್ ಮಾಡ್ತಾರೆ. ಅನಲಿಸ್ಟ್ ಗಳು ತಮ್ಮ ಪ್ರೆಡಿಕ್ಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ರೆವೆನ್ಯೂ ಗ್ರೋತ್, ಎಷ್ಟು ಪ್ರಾಫಿಟ್ ಗ್ರೋತ್ TCS ಡಿಕ್ಲೇರ್ ಮಾಡಬಹುದು ಅಂತ ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ. TCS ಕಳೆದ ವರ್ಷ ಫೈನಾನ್ಷಿಯಲ್ ಇಯರ್ 2022ರ Q2 ನಲ್ಲಿ 9624 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಹಾಗೆ ಏಪ್ರಿಲ್ ಮತ್ತೆ ಜೂನ್ 2023ರ ಫೈನಾನ್ಷಿಯಲ್ 1 ನಲ್ಲಿ ಇವರು 9478 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಈ ಕ್ವಾರ್ಟರ್ ನಲ್ಲಿ TCS 10151 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಕ್ವಾರ್ಟರ್ ಪ್ರಾಫಿಟ್ 7% ನಷ್ಟು ಜಾಸ್ತಿ ಆಗುತ್ತೆ. ಹಾಗೆ ಇಯರ್ ಆನ್ ಇಯರ್ ಕೂಡ 5.5% ನಷ್ಟು ಪ್ರಾಫಿಟ್ ನಲ್ಲಿ ಗ್ರೋತ್ ಬರುತ್ತೆ ಅಂತ ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ಈ ರೀತಿಯ ರಿಸಲ್ಟ್ ಏನಾದರೂ ನಮಗೆ TCS ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದ್ರೆ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಅನ್ನ TCS ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ 17% ನಷ್ಟು ಗ್ರೋ ಆಗುವಂತ ಚಾನ್ಸಸ್ ಇದೆ ಅಂತ ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಕ್ವಾರ್ಟರ್ ಕೂಡ ರೆವೆನ್ಯೂ 4% ನಷ್ಟು ಗ್ರೋ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಎಬಿಟಾ ಮಾರ್ಜಿನ್ ಕ್ವಾರ್ಟರ್ 50 ಬೇಸಿಸ್ ಪಾಯಿಂಟ್ ಜಾಸ್ತಿ ಆಗ್ಬೋದು ಅಂತ ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಎಬಿಟಾ ಮಾರ್ಜಿನ್ಸ್ ನ ಮೇಲೆ ಸ್ವಲ್ಪ ಪ್ರೆಷರ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಮೇಜರ್ ಆಗಿ TCS ಗೆ ಇಲ್ಲಿ ಅರ್ನಿಂಗ್ಸ್ ನಲ್ಲಿ ಸಪೋರ್ಟ್ ಮಾಡೋದು ಕರೆನ್ಸಿ ಆಗಿರುತ್ತೆ. ಸೊ ಡಾಲರ್ ನ ವ್ಯಾಲ್ಯೂ ರುಪಿನ ಮುಂದೆ ಹೆಚ್ಚಾಗ್ತಿರೋದ್ರಿಂದ ಅದು TCS ಗೆ ಪಾಸಿಟಿವ್ ಆಗ್ಬೋದು. ಬಟ್ ಅನಲಿಸ್ಟ್ ಗಳು ಪ್ರಿಡಿಕ್ಟ್ ಮಾಡಿದ ರೀತಿಯಲ್ಲಿ ಏನಾದರೂ ರಿಸಲ್ಟ್ ಬಂದಿಲ್ಲ ಅಂದ್ರೆ ಇನ್ನೂ TCS ನಲ್ಲಿ ನಮಗೆ ಫಾಲ್ ನೋಡೋದಕ್ಕೆ ಸಿಗ್ಬೋದು. TCS ಇವತ್ತು ಒಂದು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. IT ಸೆಕ್ಟರ್ ನಲ್ಲಿ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ತು. 1% ಡೌನ್ ಸೈಡ್ ನೊಂದಿಗೆ TCS ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕೀನ್ಯಾದ ಬಿಸ್ಕೆಟ್ ಕಂಪನಿಯಲ್ಲಿ ಕಂಟ್ರೋಲಿಂಗ್ ಸ್ಟೇಕ್ ಅನ್ನ ಬೈ ಮಾಡ್ಕೊಂಡಿದ್ದಾರೆ. ಸೊ ಆಫ್ರಿಕಾನಲ್ಲೂ ಕೂಡ ಇವರು ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದಾರೆ. ಸೊ ಬ್ರಿಟಾನಿಯಾ ಇಂಡಸ್ಟ್ರೀಸ್ 51% ನಷ್ಟು ಈಕ್ವಿಟಿಯನ್ನ ಕೀನ್ಯಾದ ಕೆನಾಫ್ರಿಕ್ ಬಿಸ್ಕ್ಯೂಟ್ಸ್ ಅನ್ನುವಂಥ ಕಂಪನಿಯಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ಕಂಪನಿಯಲ್ಲಿ 50% ನಷ್ಟು ಸ್ಟೇಕ್ ಅನ್ನ ಬೈ ಮಾಡ್ಕೊಂಡಾಗ ಅದು ಕಂಟ್ರೋಲಿಂಗ್ ಸ್ಟೇಕ್ ಆಗಿರುತ್ತೆ. 50% ಸ್ಟೇಕ್ ಬೈ ಮಾಡ್ಕೊಂಡಿರುವಂತಹ ಕಂಪನಿ ಮೇಜರ್ ಡಿಸಿಷನ್ಸ್ ಗಳನ್ನ ತಗೋತಾರೆ. 14 ಕೋಟಿಯಲ್ಲಿ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಈ ಒಂದು ಅಕ್ವಿಸಿಷನ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇವತ್ತು 0.4% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ ಎಲ್ಲ FMCG ಕಂಪನಿಗಳು ಕೂಡ Q2 ನಲ್ಲಿ ಮಾರ್ಜಿನ್ಸ್ ನ ಮೇಲೆ ಎಫೆಕ್ಟ್ ಬರುತ್ತೆ ಅನ್ನುವಂಥ ಒಂದು ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ ಅನ್ನ ಹೊಂದಿದ್ದಾರೆ. ಸೊ ರೀಸೆಂಟ್ ಆಗಿ ಮಾರಿಕೋ ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಆಗಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಡಾಬರ್ ಕೂಡ ಅಷ್ಟು ಒಳ್ಳೆ ಬಿಸ್ನೆಸ್ ಈ ಒಂದು ಕ್ವಾರ್ಟರ್ನಲ್ಲಿ ಆಗೋದಿಲ್ಲ, ಅಂದರೆ Q2 ನಲ್ಲಿ ಆಗೋದಿಲ್ಲ ಅಂತ ಹೇಳಿದರೆ. ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ಅನ್ನು ನಾವು ತೋರಿಸ್ತೀವಿ ಈ ಒಂದು ಕ್ವಾರ್ಟರ್ನಲ್ಲಿ ಅಂತ ಡಾಬರ್ ಎಕ್ಸ್ಚೇಂಜಸ್ಗೆ ಬಿಸ್ನೆಸ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯ ಒಂದು ಅಪ್ಡೇಟ್ ಬಂದಮೇಲೂ ಕೂಡ ಮೋತಿಲಾಲ್ ಓಸ್ವಾಲ್ ಡಾಬರ್ನಲ್ಲಿ 22% ನಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಡಾಬರ್ನಲ್ಲಿ 660ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈಗ ಡಾಬರ್ 540ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ. ಸೊ ಈ ಒಂದು ಪ್ರೈಸ್ ನಿಂದ 22% ನಷ್ಟು ಜಂಪ್ ನಮಗೆ ಡಾಬರ್ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು ಅಂತ ಮೋತಿಲಾಲ್ ಓಸ್ವಾಲ್ ಹೇಳಿದ್ದಾರೆ. ಸೊ FMCG ಕಂಪನಿಗಳ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತಿದೆ. ಇನ್ಫ್ಲೇಷನ್ ನ ಕಾರಣದಿಂದ ಕೂಡ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಆಗ್ತಿಲ್ಲ. ಅದೇ ಒಂದು ರೀಸನ್ ಇಂದ ಎಲ್ಲ FMCG ಕಂಪನಿಗಳು ಕೂಡ Q2 ನಲ್ಲಿ ಅಷ್ಟು ಒಳ್ಳೆ ರೆವೆನ್ಯೂ ಗ್ರೋತ್ ಆಗೋದಿಲ್ಲ ಅಂತ ಆಲ್ರೆಡಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಿದ್ದಾರೆ. MSCI ಇಂಡೆಕ್ಸ್ ನ ರಿವಿಷನ್ ನೆಕ್ಸ್ಟ್ ತಿಂಗಳು ನಮಗೆ ಆಗೋದು ಕಾಣಿಸುತ್ತೆ. TVS ಮೋಟಾರ್ಸ್, ವರುಣ್ ಬೆವರೇಜಸ್, ಬಜಾಜ್ ಹೋಲ್ಡಿಂಗ್ಸ್, ABB ಇಂಡಿಯಾ ಹಾಗೆಯೇ ಟ್ಯೂಬ್ ಇನ್ವೆಸ್ಟ್ಮೆಂಟ್ MSCI ಇಂಡೆಕ್ಸ್ ಅನ್ನ ಸೇರ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ನವೆಂಬರ್ 11ಕ್ಕೆ MSCI ಇಂಡೆಕ್ಸ್ ಅಲ್ಲಿ ಈ ಸ್ಟಾಕ್ಗಳು ಇನ್ಕ್ಲೂಡ್ ಆಗುತ್ತಾ ಇಲ್ವಾ ಅದು ನಮಗೆ ತಿಳಿಯುತ್ತೆ. ನವೆಂಬರ್ 30ಕ್ಕೆ MSCI ಇಂಡೆಕ್ಸ್ ನ ರಿವಿಷನ್ ಆಗುತ್ತೆ. ಸೊ ಟೋಟಲ್ ಆಗಿ ಈ 5 ಸ್ಟಾಕ್ಗಳಲ್ಲಿ $685 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಎಲ್ಲ ಸ್ಟಾಕ್ಗಳಲ್ಲೂ ಕೂಡ $140 ಮಿಲಿಯನ್ ಇನ್ಫ್ಲೋ ಬರುವಂತ ಸಾಧ್ಯತೆ ಇದೆ. MSCI ಇಂಡೆಕ್ಸ್ ಅಂದಾಗ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ ಆಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ನಲ್ಲಿರುವಂತಹ ಸ್ಟಾಕ್ಗಳಲ್ಲಿ FIIs ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಇಂಡೆಕ್ಸ್ ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಮ್ಯೂಚುವಲ್ ಫಂಡ್ಗಳು ಕೂಡ ಅಷ್ಟೇ ಈ ಒಂದು ಇಂಡೆಕ್ಸ್ ಅಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಸೊ ಯಾವೆಲ್ಲ ಸ್ಟಾಕ್ಗಳು ಈ ಇಂಡೆಕ್ಸ್ ನ ಪಾರ್ಟ್ ಆಗಿರುತ್ತೆ ಅದರಲ್ಲಿ ಇನ್ಫ್ಲೋಸ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾದ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. QIBs 170 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. NIA ಕಡೆಯಿಂದ ಕೂಡ 63 ಟೈಮ್ನ ಸಬ್ಸ್ಕ್ರಿಪ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ 20 ಟೈಮ್ ಈ ಒಂದು IPOದಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಟೋಟಲ್ ಆಗಿ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾ ಕೊನೆ ದಿನ 72 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಸಣ್ಣ ಸೈಜ್ನ IPO ಆಗಿದ್ರೂ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಈ ಒಂದು IPOದಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಮೇಜರ್ ರೀಸನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ $30 ಪ್ರೀಮಿಯಂ ಇವತ್ತು ಕೂಡ ನೋಡೋದಕ್ಕೆ ಸಿಗ್ತಿದೆ. ಸ್ವಲ್ಪ ಪ್ರೀಮಿಯಂ ಕಮ್ಮಿ ಆಗಿದೆ ಆದರೂ ಕೂಡ $7,500 ವರೆಗೂ ಗೇನ್ಸ್ ಅನ್ನ ಇವತ್ತಿನ ದಿನ ಈ IPOದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ.
ಹಾಗೆ ಟ್ರ್ಯಾಕ್ಸನ್ ಈ ಒಂದು ಐಪಿಒದಲ್ಲಿ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಸೋಮವಾರ ಅಕ್ಟೋಬರ್ 10ಕ್ಕೆ ಸಬ್ಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಸೊ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ ಅಂದರೆ ಈ ಒಂದು ಐಪಿಒನ ಅವಾಯ್ಡ್ ಮಾಡ್ಬೋದಾಗುತ್ತೆ. ಮೊದಲನೇ ದಿನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, 2 ದಿನ ವೆಯ್ಟ್ ಮಾಡ್ಬೋದಾಗುತ್ತೆ. QIB NIA ಕಡೆಯಿಂದ ಯಾವ ರೀತಿಯ ಸಬ್ಸ್ಕ್ರಿಪ್ಷನ್ ಬರ್ತಿದೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ ಅನ್ನ ತಗೋಬಹುದು. ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಈ ಒಂದು ಸ್ಟಾಕ್ನಲ್ಲಿ ಇವತ್ತು 8% ಅಷ್ಟು ಗೇನ್ ನಮಗೆ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಮೇಜರ್ ರೀಸನ್ ಎಲೆಕ್ಟ್ರಾನಿಕ್ ಬೈಕ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಆಗಿರುವಂತಹ ರಿವಾಲ್ಟಲ್ಲಿ ಇವರು 100% ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ. ಅದೇ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಮೇಜರ್ ಆಗಿ ಸಾಫ್ಟ್ವೇರ್ ಕನ್ಸಲ್ಟೆನ್ಸಿ ಬಿಸ್ನೆಸ್ ಅನ್ನು ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಬಟ್ ಇವರು ಎಲೆಕ್ಟ್ರಿಕ್ ಮೋಟರ್ ಸೈಕಲ್ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಟೋಟಲ್ 100% ಅಷ್ಟು ಸ್ಟೇಕನ್ನು ರಿವಾಲ್ಟಲ್ಲಿ ಇವರು ಬೈ ಮಾಡ್ಕೊಂಡಿದ್ದಾರೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಮೋಟರ್ ಸೈಕಲ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಗೌರ್ಮೆಂಟ್ ಕೂಡ ಅಷ್ಟೇ 10,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಈ ಒಂದು ಸೆಗ್ಮೆಂಟ್ ಅಲ್ಲಿ ಮಾಡ್ತಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ಗಳು ಕೂಡ ಅಷ್ಟೇ ಸ್ಲೋ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್ ಅನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ನ್ಯೂಸ್ ಖಂಡಿತವಾಗ್ಲೂ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ನ ಶೇರ್ ಹೋಲ್ಡರ್ಸ್ ಗಳಿಗೆ ಪಾಸಿಟಿವ್ ಆಗುತ್ತೆ. ಸೊ ನಾನು ಇವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.